ಮೂವಿ ಚೆನ್ನಾಗಿದೆ ಡಿಫ್ರೆಂಟ್ ಸ್ಟೋರಿ, ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ನರೇಟ್ ಮಾಡಿದ್ದಾರೆ. ವೆರಿ ನೈಸ್. ತುಂಬ ಬ್ಯೂಟಿಫುಲ್ ಆಗಿದೆ. ಹೀರೋ ಅದು ಸೂಪರ್ ಆಗಿದ್ದಾರೆ. ಚೆನ್ನಾಗಿದೆ ಸರ್, ತುಂಬಾ ಸ್ಟೋರಿ ಚೆನ್ನಾಗಿದೆ ಸರ್. ಆಕ್ಟಿಂಗ್ ಎಲ್ಲ ಸಕ್ಕತ್ತಾಗಿದೆ ಸರ್. ಕಮಲಾ ಓಡಿಸೋದು ಎಲ್ಲ ಸೆಕೆಂಡ್ ಹಾಫ್ ಬರುತ್ತಲ್ಲ, ಸೂಪರ್ ಆಕ್ಟಿಂಗು ಸರ್. ಅದು ಫಸ್ಟ್ ಹಾಫ್ ಗಿನ್ನ ನೀವು ಸೆಕೆಂಡ್ ಹಾಫ್ ನೋಡ್ಬೇಕು, ಫಿಲಮ್ ಕಳೆದೋಗ್ಬಿಡ್ತೀರ, ಕಣ್ಣಲ್ಲಿ ನೀರು ಬರುತ್ತೆ ಸರ್ ನೋಡಿದ್ರೆ. ಕನ್ಫ್ಯೂಸ್ ಏನಿಲ್ಲ ಸರ್, ಫಸ್ಟ್ ಹಾಫ್ ಅಲ್ಲಿ ಒಂಚೂರು ಕನ್ಫ್ಯೂಸ್ ಆಗ್ಬೋದು, ಸೆಕೆಂಡ್ ಹಾಫ್ ಮಾತ್ರ ಸ್ಟೋರಿ ಸೂಪರ್ ಆಗಿ ಬರ್ದಿದ್ದಾರೆ ಸರ್. ಆಶಿಕ್ ಅವ್ರ ಆಕ್ಟಿಂಗ್ ಸಕ್ಕತ್ತಾಗಿದೆ ಸರ್. ಈ ಹೊಸ ಹೀರೋ ಅಂತ ಹೇಳಕ್ಕೆ ಆಗಲ್ಲ ಸರ್, ಹಳೆ ಹೀರೋ ತರನೇ ಕಾಣ್ತಾರ ಅವರು. ತುಂಬಾ ಬರ್ತೀವಿ ಸರ್. ಮೂವಿ ತುಂಬಾ ಚೆನ್ನಾಗಿದೆ. ಸೊ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಲೈಕ್ ಈಗಲೂ ಇದು ನಡೆಯುತ್ತೆ, 3 ಸ್ಟೋರಿಯಿಂದ ನಡೆಯುತ್ತೆ ಅಂತ ಆಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅಂಡ್ ಯಾ, ಆಶಿಕ್ ಅರ್ನಾಥ್ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ನಾವು ಅವ್ರ ಆಕ್ಟಿಂಗ್ ಬಗ್ಗೆ ಹೇಳಂಗೇ ಇಲ್ಲ, ಲೈಕ್ ನಾವು ನೋಡಿದೀವಿ ಅವ್ರ ಆಕ್ಟಿಂಗ್ ಎಲ್ಲ. ಸೊ ಹೀರೋ ಆಕ್ಟಿಂಗ್ ಬಂದು ತುಂಬಾ ಚೆನ್ನಾಗಿ ಹೀರೋನು ಆಕ್ಟಿಂಗ್ ಮಾಡಿದ್ದಾರೆ. ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು ಹೀರೋ, ಲೈಕ್ ಹೊಸಬ್ರು ಹೀರೋ ಅನ್ಸುತ್ತೆ. ಸೊ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಏನ್ ಇಷ್ಟ ಆಯ್ತು ಮೇಡಮ್ ನಿಮ್ ಸಿನಿಮಾದಲ್ಲಿ? ಏನ್ ಇಷ್ಟ ಆಗಿದೆ ನಂಗೆ 3 ಸ್ಟೋರಿ ಮಾಡಿದಾರಲ್ಲ, ಸ್ಟೋರಿ ಟೆಲ್ಲಿಂಗ್ ಅಂತ. ಲಾಸ್ಟ್ ಅಲ್ಲಿ ಒಂದಾದ್ರಲ್ಲ ಹೀರೋ ಹೀರೋಯಿನ್, ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಟ್ವಿಸ್ಟ್ ಕೊಟ್ರು, ಅದೊಂದು ಇಷ್ಟ ಆಯ್ತು ನನಗೆ. ಥ್ಯಾಂಕ್ ಯು. ಸೂಪರ್ ಬ್ರೋ. ಇದು ಒಂಥರ 3 ಜನ್ಮದ ಕಥೆನ ಒಂದೇ ಸಲ ಮಿಕ್ಸ್ ಮಾಡವ್ರೆ. ಸಿಂಪಲ್ ಸೂನಿ ಸರ್ ಈಗಿನ ಒಂದು ಜನರೇಷನ್ಗೆ ಯಾವ ರೀತಿ ಕೊಡ್ಬೋದು ಅನ್ನೋದ ಸಕ್ಕದ ಕೊಟ್ಟವ್ರೆ. ಒಂಥರ ಇರ್ತದೆ, ಪೂರ್ವ ಜನ್ಮ ಇದಿರುತ್ತೋ ಇಲ್ವೋ ಅಂತ ಎಷ್ಟೋ ಜನಕ್ಕೆ ಕ್ವಶನ್ ಇರುತ್ತೆ, ಅದು ಸಕ್ಕದಾಯ್ತು ಸೂಪರ್. ಆ ಕತೆ ಎಂದಿರುವಂತ ರೂಪ ಮತ್ತೆ ಈಗಿನ ಜನರೇಷನ್ಗೆ ಒಂದು ಸ್ಕ್ರೀನ್ ಪ್ಲೇ ಅಲ್ಲಿ ಕೊಟ್ಟಿರುವಂತ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಸಿಂಪಲ್ ಸೂನಿ ಸರ್ದು ಸೂಪರ್ ಅಂತ ಹೇಳ್ತೀನಿ. ಸೂಪರ್ ಸರ್, ತುಂಬಾ ಚೆನ್ನಾಗಿದೆ. ಸಿಂಪಲ್ ಆಗಿ ಒಂದು ಸ್ಟೋರಿ ಫಿಲಮ್ ನ ಇನ್ನೊಂದ್ಸತಿ ನೋಡ್ದಂಗ ಆಯ್ತು. ಈಗ ಅದೇ ತರ ಇದೆ ಫಿಲಮ್, ತುಂಬಾ ಚೆನ್ನಾಗಿದೆ. ಆಮೇಲೆ ದುಷ್ಯಂತ್ ಅವ್ರದ್ದು ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಆಮೇಲೆ ಆಶಿಕ್ ಅರ್ನಾಥ್ ಅವ್ರದ್ದು ಆಕ್ಟಿಂಗ್ ಚೆನ್ನಾಗಿದೆ. ಇಬ್ರು ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಕಾಣ್ತಾರೆ. ಒಂದೊಳ್ಳೆ ಕ್ರಿಯೇಟಿವಿಟಿ ಸರ್, ತುಂಬಾ ಚೆನ್ನಾಗಿದೆ ಫಿಲಮ್. ಹೇಳ್ದಲ್ಲ, ಸಿಂಪಲ್ ಆಗಿ ಸ್ಟೋರಿ ಇನ್ನೊಂದ್ಸತಿ ನೋಡ್ದಂಗ ಆಯ್ತು. ನಿಮ್ಗೂ ಅದೇ ಫೀಲಿಂಗ್ ಬರ್ತು ನೋಡಿ ಸರ್. ಇಲ್ಲ ಒಟ್ಟಲ್ಲಿ ಇದು ಪಾರ್ಟ್ ಏನಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ ನೋಡಿ. ಆಶಿಕ್ ಅರಂಗನಾಥ್ ಆಗ್ಲಿ, ಅವ್ರ ಬಗ್ಗೆ ಮಾತಾಡಂಗಿಲ್ಲ, ನೆಕ್ಸ್ಟ್ ಲೆವೆಲ್ ಇದೆ, ಸೂಪರ್. ಅಷ್ಟು ಸ್ಟೋರಿಗಳಲ್ಲಿ ಯಾವ್ದು ಇಷ್ಟ ಆಯ್ತು ಅಂದ್ರೆ ನನ್ಗೆ ಕಮಲಾ ಸ್ಟೋರಿ ಇಷ್ಟ ಆಯ್ತು, ಮಂಗ್ಲ ಸ್ಟೈಲ್ ಇಷ್ಟ ಆಯ್ತು, ಮತ್ತೆ ಶಿಫ್ಟ್ ಎಲ್ಲ ಓವರ್ ಆಲ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್. ಅದ್ರಲ್ಲಿ ನನ್ಗೆ ಜಾಸ್ತಿ ಇಷ್ಟ ಆಗಿದ್ದು ಮಂಗ್ಲ ಸ್ಟೋರಿ. ಹೀರೋ ಹೀರೋಯಿನ್ ಕಾಂಬಿನೇಷನ್ ಹೆಂಗಿತ್ತು? ಸೂಪರ್ ಸರ್. ಅವ್ರ ಬಗ್ಗೆ ಮಾತಾಡಂಗಿಲ್ಲ, ಅಷ್ಟು ರಿಯಲ್ ಆಗೂ ಚೆನ್ನಾಗಿದ್ದಾರೆ. ಸ್ಕ್ರೀನ್ ಅಲ್ಲೂ ಸೂಪರ್ ಆಗಿ ವರ್ಕ್ ಆಗಿದೆ, ಅವ್ರು ಸಖತ್ತಾಗಿ. ಸುನಿ ಸರ್ ಡೈರೆಕ್ಷನ್? ಅವ್ರ ಡೈರೆಕ್ಷನ್ ಬಗ್ಗೆ ಮಾತಾಡಂಗಿಲ್ಲ, ಸಖತ್ತಾಗಿ ಮಾಡಿದ್ದಾರೆ ಸರ್. ಒಂದ್ ಮೂವಿ 4 ಸ್ಟೋರಿ ತೋರಿಸಿದ್ದಾರೆ ಅಂದ್ರೆ ಅವರು ಎಲ್ಲಾನು ಅದು ಒಬ್ರು ನೋಡಿ ಎದ್ದೋಗ್ಲಿಲ್ಲ, ಅಷ್ಟು ನೀಟಾಗಿ ನೋಡಿದ್ದಾರೆ. ನಮಗಂತೂ ಸೀಟೇ ಇಲ್ಲ, ನಾವು ಮೆಟ್ಲಲ್ಲಿ ಕೂತ್ಕೊಂಡು ನೋಡಿದೀವಿ. ನಿಜ, ನೀವು ನೋಡಿಬೇಕಂದ್ರೆ ನಾವೇ ಸ್ಟೋರಿ ಹಾಕೊಂತೀವಿ, ಸೀಟೇ ಸಿಗ್ಲಿಲ್ಲ, ಅಷ್ಟು ಚೆನ್ನಾಗಿದೆ. ಬೋರ್ ಆಗ್ಲಿಲ್ಲ ಎಲ್ಲೂ. 4 ಡಿಫ್ರೆಂಟ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಮತ್ತೆ ಸಾಂಗ್ಸ್ ಅಂತೂ ತುಂಬಾ ಇಷ್ಟ ನನಗೆ, ನಾನೇ ಅದು ಪ್ರೇಸ್ ಮಾಡಿದೀನಿ. ತುಂಬಾ ಚೆನ್ನಾಗಿದೆ ಸಾಂಗ್ಸ್. ಮೂವಿ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ ಸಪೋರ್ಟ್ ಮಾಡಿ. ಪ್ರೀತಿ ಗತಕಾಲದಿಂದ ಇರುತ್ತೆ, ಹಿಂದಿನ ಜನ್ಮದಲ್ಲಿ ನೀವು ಈಗ ಕಂಟಿನ್ಯೂ ಆಗುತ್ತೆ ಅನ್ನೋದು ನಿಜ ಅಂತಿರೋದಲ್ಲ? ಇರೋದಕ್ಕೆ ಅಲ್ವಾ ಇಷ್ಟು ದಿನ ಕಂಟಿನ್ಯೂ ಆಗಿರೋದು, ಪ್ರೀತಿ ಇರೋದಕ್ಕೆ ಇಷ್ಟು ದಿನ ಕಂಟಿನ್ಯೂ ಆಗಿದೆ. ಚೆನ್ನಾಗಿದೆ ಮೂವಿ. ಚೆನ್ನಾಗಿದೆ ಬಾಸ್, ಸೂಪರ್ ಆಗಿದೆ, ಚೆನ್ನಾಗೈತೆ. ಲವ್ ಸ್ಟೋರಿ ಇದೆ ಬರ್ರಿ, 3 ಸಿನಿಮಾ ಅದೇ ಹೆಂಗಿದೆ. ಚೆನ್ನಾಗಿದೆ ಬ್ರೋ ಮೂವಿ. ಗತವೈಭವ ಒಳ್ಳೆ ಲವ್ ಸ್ಟೋರಿ. ಒಂದು ಲವ್ ಸ್ಟೋರಿನ 4 ಜನ್ಮ ಕ್ಯಾರಿ ಮಾಡಿದ್ದಾರೆ. ಬಟ್ ಇದರಲ್ಲಿ ಒಂದೇನಂದರೆ ಪ್ರೀತಿಗೆ ಸಾವಿಲ್ಲನ ತೋರಿಸಿದ್ದಾರೆ. ಮೂವಿ ಚೆನ್ನಾಗಿದೆ, ಎಲ್ಲ ಬನ್ನಿ ಥಿಯೇಟ್ರಲ್ಲೇ ನೋಡಿ. ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ, ತುಂಬ ಚೆನ್ನಾಗಿದೆ. ಸೂಪರಾಗಿ ಮಾಡಿದ್ದಾರೆ ಹೀರೋ ಮಾತ್ರ. ಇವರು ಅಷ್ಟೇ, ಹೀರೋಯಿನ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಕ್ಕದಾಗಿ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಒಂಚೂರು ಏನೋ ಅಂತ ಅಂದ್ಕೊಂಡೆ, ಲಾಸ್ಟಲ್ಲಿ ಒಳ್ಳೆ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ. ಓವರಾಲ್ ತುಂಬ ಇಷ್ಟ. ಮೂವಿ ತುಂಬಾ ಚೆನ್ನಾಗಿತ್ತು. ಈ ತರ ಒಂದು ಮೂವಿನ ಅಪ್ಕಮಿಂಗ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಜಾಸ್ತಿ ಜನ ತರಬೇಕು. ಈ ತರ ಒಂದು ಮೂವಿ ತುಂಬಾ ಡಿಫ್ರೆಂಟ್ ಆಗಿತ್ತು. ಸ್ಟೋರಿ ನಾವು ಯೋಚನೆ ಕೂಡ ಮಾಡಿರಲಿಲ್ಲ, ಈ ತರ ಒಂದು ಆ್ಯಂಗಲಲ್ಲೂ ಇರುತ್ತೆ ಅಂತ. ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಆಗಿ ಹೋಯ್ತು, ಸೆಕೆಂಡ್ ಹಾಫ್ ಮಾತ್ರ ನೆಕ್ಸ್ಟ್ ಲೆವೆಲ್. ಜಾಸ್ತಿ ಟ್ವಿಸ್ಟ್ ಇತ್ತು, ಜಾಸ್ತಿ ಕ್ಲೈಮ್ಯಾಕ್ಸ್ ಇತ್ತು, ಬೇರೆ ಬೇರೆ ಥರ ಸ್ಟೇಜಸ್ನ ತೋರಿಸಿದ್ದಾರೆ ಮೂವಿಯಲ್ಲಿ. ಬೇರೆ ಬೇರೆ ಲೋಕಗಳೆಲ್ಲ ಇದೆ. ತುಂಬ ಚೆನ್ನಾಗಿತ್ತು ಮೂವಿ. ದೇ ಜಸ್ಟ್ ನೇಲ್ಡ್ ಇಟ್. ಕ್ಲೈಮ್ಯಾಕ್ಸ್ ಅಂತೂ ಅಷ್ಟೇ ಸಕ್ಕದಾಗಿತ್ತು. ಮಸ್ಟ್ ವಾಚ್ ಮೂವಿ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದು ನೋಡಬೇಕು. ಮೇಡಮ್, ಹೀರೋ ಹೀರೋಯಿನ್ ಕಾಂಬಿನೇಷನ್ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು, ಒಳ್ಳೆ ಪೇರ್, ವೆರಿ ನೈಸ್, ತುಂಬ ಕ್ಯೂಟ್ ಆಗಿದ್ರು ಆನ್ ಸ್ಕ್ರೀನಲ್ಲಿ. ಸುನಿ ಸರ್ ಡೈರೆಕ್ಷನ್ ಚೆನ್ನಾಗಿತ್ತು. ಡೈರೆಕ್ಷನ್, ಸ್ಕ್ರೀನ್ ಪ್ಲೇ ಎಲ್ಲ ಸಕ್ಕದಾಗಿತ್ತು. ಯಾವುದು ಎಲ್ಲೂ ಒಂದು ಕಡೆ ಏನಿದು ಹಿಂಗಿದೆ ಫೇಕ್ ಆ ಥರ ಏನೂ ಅನಿಸ್ಲಿಲ್ಲ. ತುಂಬ ರಿಯಲಿಸ್ಟಿಕ್ ಆಗಿತ್ತು ಮೂವಿ ಎಲ್ಲ. ಬೆಳೆ ಸ್ಟೋರಿ ಇಷ್ಟ ಆಗಿದೆ ನನಗೆ. ಬೆಳೆ ಸ್ಟೋರಿ ಬೇರೆ ಲೆವೆಲ್, ನ್ಯಾಚುರಲ್ ಥರ ಇದೆ ಬೆಳೆ ಸ್ಟೋರಿ.
2ಗೆ ಏನಾದ್ರು ಹಿಂಟ್ ಕೊಟ್ಟಿದ್ದಾರೆ ಮೇಡಮ್? ಪ್ರಾಬಬ್ಲಿ ಇರುತ್ತೆ ಅಂತ ನನಗನ್ಸುತ್ತೆ. ನನ್ನ ಗೆಸ್ ಬಗ್ಗೆ ಪಾರ್ಟ್ 2 ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಲಾಸ್ಟ್ ಒಂದು ಕಡೆ ಒಂದು ಕ್ಲೈಮ್ಯಾಕ್ಸಲ್ಲಿ ಏನು ಇದೆ ಅಂತ ಅವ್ರು ತೋರಿಸ್ಲಿಲ್ಲ. ಮೇ ಬಿ ಆ ಒಂದು ಇದನ್ನ ಇಟ್ಟು ಪಾರ್ಟ್ 2 ಫುಲ್ಲಾಗಿ ಮಾಡ್ಬೋದು ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್. ಆ ಕಡೆ ಜನ ವಿಭಿನ್ನವಾದ ಶೈಲಿ ಎಲ್ಲ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಒಂದು ಏನೇನು ಪ್ರಾದೇಶಿಕವಾಗಿ ಬೇರೆ ಬೇರೆ ಎಲ್ಲ ಕಡೆಗೂ ತುಂಬ ವಿಭಿನ್ನವಾಗಿ ಬಂದಿದೆ, ರಿಚ್ ಆಗಿ ಬಂದೈತೆ, ತುಂಬ ಚೆನ್ನಾಗಿ ಬಿಡುತ್ತೆ. ಅಷ್ಟು ಸ್ಟೋರಿಗಳಲ್ಲಿ ಯಾವ್ದು ಇಷ್ಟ ಆಯ್ತು ನಿಮ್ಗೆ? ಅಮೃತ ಹೆಚ್ಚಾಗಿ ಇಷ್ಟ ಆಯಿತು ನಮಗೆ. ಮತ್ತೆ ನಮ್ಮ ಇದು ಎಲ್ಲ ಹಳೆ ಹಳ್ಳಿ ವಾಸದ್ದೆಲ್ಲ ತುಂಬ ಇಷ್ಟ ಆಯಿತು. ಗತಕಾಲದಲ್ಲಿ ಈ ತರ ಸ್ಟೋರಿ ನಡೆದಿದೆ ಅಂತೇಳಿ ಹೇಳ್ಕೊಡ್ತಾರೆ, ಅದು ನಡೆಯೋದು ನಿಜ ಅಂತೀರಾ? ಇರ್ಬೋದು, ನಾವೇನು ಹೇಳೋಕ್ಕಾಗಲ್ಲ. ಆಗಿರುತ್ತೆ ಅಂತೀರಾ? ಪ್ರೀತಿಗೆ ಸಾವಿಲ್ಲ ಅಂತ ಹೇಳ್ತೀರಾ? 100%. ನಿಮ್ಮ ಕಾಲದಲ್ಲಿ ಈ ಥರ ಲವ್ ಸ್ಟೋರಿ ಇತ್ತಾ? ಪತ್ರ ಬರೆಯೋದು ಅವ್ರಿಗೆ ಕಳಿಸೋದು ಚೆನ್ನಾಗಿರ್ತಿತ್ತು. ಈಗ ಮಾಡ್ರೇಟ್ ಆಗುತ್ತೆ, ಚೆನ್ನಾಗಿ ಬಂದಿದೆ ಈಗ.